ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ತಂದಾಯಿತು, ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಕಾವೇರಿ ಜೈಲಿಗೆ ಹೋದ ಕಾರಣಕ್ಕೆ ಇಯರಿಂಗಲ್ಲಿ ಫೇಲ್ ಆಯಿತು. ಎವಿಡೆನ್ಸ್ ಕಲೆಕ್ಟ್ ಮಾಡಿರೋದು ಕಡಿಮೆ ಆಯಿತು ಭಾರ್ಗವಿ ಕಡೆ. ಹಾಗಾಗಿ ಕಾವೇರಿಗೆ ಇವತ್ತು ನ್ಯಾಯ ಸಿಗಲಿಲ್ಲ. ಹಾಗಾಗಿ ಅವಳನ್ನ ಮತ್ತೆ ಜೈಲಿಗೆ ಕರ್ಕೊಂಡು ಹೋದರು. ಆಗ ರಾಣಿಗೆ ಪಾಪ ತುಂಬ ದುಃಖ ಆಗುತ್ತೆ. ಅಮ್ಮ ಅಮ್ಮ ಅಂತ ಜೋರಾಗಿ ಅಳ್ತಾಳೆ. ಆವಾಗ ಎಲ್ಲರ ಕಣ್ಣಲ್ಲೂ ನೀರು ಬಂದ್ಬಿಡುತ್ತೆ. ಇವತ್ತು ಅಮ್ಮ ಬಿಡುಗಡೆ ಆಗೇ ಬಿಡ್ತಾಳೆ, ಮನೆ ಕರ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಆಸೆಯಲ್ಲಿ ಬಂದಿತ್ತು ಮಗು. ಆದರೆ ಇವಾಗ ಅದು ಫೇಲ್ಯೂರ್ ಆಗಿರೋದ್ರಿಂದ ತುಂಬ ದುಃಖ ಆಗಿಬಿಡುತ್ತೆ. ಆಮೇಲೆ ಇಲ್ಲಿ ಭಾರ್ಗವಿ ಮತ್ತು ಜೆ ಕೆಗೂ ತುಂಬ ಬೇಜಾರಾಗುತ್ತೆ. ಮತ್ತು ಬಾಲುಗಂತೂ ನಂಬಕ್ಕೆ ಆಗಲಿಲ್ಲ. ಎವಿಡೆನ್ಸ್ ಎಲ್ಲ ಕರೆಕ್ಟಾಗಿದ್ರೂ ಕೊನೆ ಹಂತದಲ್ಲಿ ಫೇಲ್ ಆಯ್ತಲ್ಲ ಅಂತೇಳ್ಬಿಟ್ಟು ಅವನಿಗೂ ತುಂಬ ಆಶ್ಚರ್ಯ ಆಗೋಯ್ತು. ಆಮೇಲೆ ಸತ್ಯ ಅಂತೂ ಬಿಕ್ಕಿ ಬಿಕ್ಕಿ ಅಳೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟ. ಆವಾಗ ಈ ಮಗು ಏನು ಮಾಡ್ತಾಳೆ, ರಾಣಿ ಓಡೋಗಿ ಭಾರ್ಗವಿ ಹತ್ರ, ಮೇಡಮ್ ನಮ್ಮ ಅಮ್ಮನ್ನ ಬಿಡಿಸ್ಕೊಡಿ ಮೇಡಮ್, ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ರಿ, ಆಗಲಿಲ್ವಲ್ಲ ಮೇಡಮ್, ಮತ್ತೆ ಏನು ಮೇಡಮ್ ಇವತ್ತು ಅಂತ. ಇವತ್ತಾಗಿಲ್ಲಪ್ಪ, ನಾಳೆ ಬಿಡಿಸ್ಕೊಡ್ತೀವಿ ಬಿಡು ಅಂತ ಹೇಳಿದ್ರೆ, ನಾಳೆ ಗ್ಯಾರಂಟಿನಾ? ಹ್ಞೂ ಗ್ಯಾರಂಟಿ. ಹೌದಾ, ಪ್ರಾಮಿಸ್ ಮಾಡ್ತೀವಿ ಅಂತೇಳಿ ಇಬ್ಬರು ಪ್ರಾಮಿಸ್ ಮಾಡ್ತಾರೆ, ಜೆ ಕೆ ಮತ್ತು ಭಾರ್ಗವಿ. ಆವಾಗ ರಾಣಿ ಸಂತೋಷವಾಗಿ ನಗ್ತಾಳೆ. ಆವಾಗ ಭಾರ್ಗವಿಗೆ ಪಾಪ ನೋವಾಗುತ್ತೆ. ಮಗು ಏನೂ ಗೊತ್ತಿಲ್ಲ, ಎಷ್ಟು ಆಸೆ ಪಡುತ್ತೆ ನೋಡು ಅಂತೇಳ್ಬಿಟ್ಟು. ಸುಳ್ಳು ಹೇಳಿದ್ರು ನಂಬುತ್ತೆ, ನಿಜ ಹೇಳಿದ್ರು ನಂಬುತ್ತೆ. ಏನು ಗೊತ್ತಿಲ್ಲದೆ ವಯಸ್ಸಲ್ಲಿ ಅಮ್ಮ ಬೇಕಷ್ಟೇ, ಇನ್ನೇನು ಬೇಕಾಗಿಲ್ಲ, ಅಮ್ಮ ಬೇಕು. ಸತ್ಯಗಂತೂ ದುಃಖನೇ ಬಂದ್ಬಿಡುತ್ತೆ. ಆದರೂ ನಾಳೆ ಫೈನಲ್ ಅಲ್ವಾ ಇಯರಿಂಗು, ನಾಳೆ ಆಗುತ್ತೆ ಅನ್ನೋದೊಂದು ಇರುತ್ತಲ್ಲ, ಹಾಗಾಗಿ ಅವನಿಗೂ ಖುಷಿ ಅನಿಸುತ್ತೆ. ಆಮೇಲೆ ಒಳ ಬೇಜಾರಾಗಿ ರಾಣಿ ಮನೆಗೆ ಕರ್ಕೊಂಡು ಹೋಗ್ತಾನೆ ಬಾಲ. ಕರ್ಕೊಂಡೋಗಿ ಅಲ್ಲಿ ಅಡುಗೆ ಮಾಡಿ ಊಟಕ್ಕೆ ಅಂತ ತಿನ್ಸೋಕ್ಕೆ ಅಂತ ಹೋಗ್ತಾನೆ. ನನಗೆ ಊಟ ಬೇಡ ಅನ್ನುತ್ತೆ. ಆಗ ಬೇಡ ಅಂತಾಳಲ್ಲ, ಯಾಕೆ ಅಂತ ಹೇಳ್ಬಿಟ್ಟು, ಯಾಕೆ ರಾಣಿ ಬೇಡ ಅಂತೀಯ, ಮತ್ತು ಅಮ್ಮ ಬರೋವರೆಗೂ ಇರಬೇಕಲ್ವ ನೀನು ಅಂತ. ಹೌದು ಇರಬೇಕು, ಮತ್ತು ಊಟ ತಿನ್ನಬೇಕು, ಅಮ್ಮ ಬೇಜಾರು ಮಾಡ್ಕೊಳ್ಳಲ್ವಾ ಅಂತ ಅಂದರೆ, ಅಮ್ಮ ಬೇಜಾರು ಮಾಡ್ಕೋಬಾರ್ದು, ಹಂಗಿದ್ರೆ ಊಟ ತಿನ್ನಬೇಕು, ಆಯಿತು ಅನ್ನುತ್ತೆ. ಅಯ್ಯೋ ಎಷ್ಟು ಮುಗ್ಧ ಮಗು ಇದು ಅಂತ ಅವನಿಗೂ ಭಾಳ ಬೇಜಾರಾಗುತ್ತೆ. ಆಮೇಲೆ ತುಂಬ ಬೇಜಾರು ಮಾಡಿಕೊಂಡು ಏನು ಮಾಡೋದು, ಯಾವ ಸಾಕ್ಷ್ಯ ತಗೊಂಡೋಗೋದು, ಏನು ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾನೆ ಬಾಲನು. ಆ ಕಡೆ ಸತ್ಯನೂ ಯೋಚನೆ ಮಾಡ್ತಾನೆ, ಈ ಕಡೆ ಬಾಲನೂ ಯೋಚನೆ ಮಾಡ್ತಿರ್ತಾನೆ. ಆಮೇಲೆ ಸತ್ಯ ಮನೆಗೆ ಹೋಗ್ತಾನೆ. ಮನೆಯಲ್ಲಿ ಸರಳ ಮತ್ತು ಅವ್ರ ಅಮ್ಮ ಬಂದರು ಅಂದ್ಕೊಂಡು ಮಾತಾಡ್ತಾ ಇರ್ತಾರೆ. ಬನ್ನಿ ಆಯಿತಾ, ಏನಾಯಿತು ಇಯರಿಂಗು, ಕಾವೇರಿ ಬಿಡುಗಡೆ ಆದ್ಲಾ ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹೇಳಿದ್ದು ನಾನು, ಆಗಲ್ಲ ಅದು, ಸುಮ್ಮನೆ ಬಾಲು ಜೊತೆ ರಾಣಿನ ಬಿಟ್ಬಿಡಿ, ಅವ್ರ ಪಾಡಿಗೆ ಅವ್ರು ಇರಲಿ, ಆರಾಮಾಗಿ ಅವನು ಒಳ್ಳೆ ಚೆನ್ನಾಗಿ ಸಾಕ್ತಾನೆ ಅಂತ ನಾನು ಅದಕ್ಕೆ ಹೇಳಿದ್ದು. ಎಷ್ಟು ಹೇಳಿದ್ರು ಕೇಳಲ್ಲ, ಕೇಸು ಬಿಡುಗಡೆ ಮಾಡಿಸ್ತೀವಿ ಹಂಗೆ ಹಿಂಗೆ ಅಂತ ಹೋಗ್ತೀರಾ ಅಂತ ಸರಳ ಹೇಳ್ತಾಳೆ. ಆವಾಗ ಸರಳನ ಅಮ್ಮನೂ ಹೇಳ್ತಾಳೆ, ಹ್ಞೂ ಹೌದು ಅಳಿ ಅಂದರೆ ಸರಳ ಹೇಳೋದೇ ಕರೆಕ್ಟು, ಬಿಟ್ಬಿಡಿ ಕೇಸು, ಅದು 10 ವರ್ಷ ಆಗಿದೆ, ಆಗಲ್ಲ, ಬಿಟ್ಬಿಡಿ ಅಂತ ಹೇಳ್ತಾಳೆ. ಒಂದೇ ವರತ್ನ ಇವಂದು ವರದಂದು ರಾಣಿ ಬ್ಯಾಗ್ ಎಲ್ಲಿದೆ, ಇದೇ ಕೇಳ್ತಾನೆ ಅವನು. ಫೋನ್ ಮಾಡಿದಾಗೆಲ್ಲ ಒಂದು ಅದೇ ಆಗಿದೆ ಅಂತ ಅಂದ್ಬಿಡ್ತಾಳೆ ಸರಳ. ಹಂಗೆ ಅಂದ ತಕ್ಷಣ ಸತ್ಯಂಗೆ ಕಿವಿ ನೆಟ್ಟಗಾಗ್ಬಿಡ್ತವೆ. ಏನು ಹೇಳಿದೆ ಸರಳ, ಏನು ಹೇಳಿದೆ? ಅದೇ ರೀ, ಆ ಸತ್ಯ ವರದ ಇದ್ದಾನಲ್ಲ, ಯಾವಾಗ ನೋಡಿದ್ರು ರಾಣಿ ಬ್ಯಾಗು ಅಂತಾನೆ. ಆ ರಾಣಿ ಬ್ಯಾಗ್ ಎಲ್ಲಿದೆಯೋ ಯಾರಿಗೆ ಗೊತ್ತು, ಆ ಬ್ಯಾಗು ಅವತ್ತೇ ಗುಜ್ರಿಗೆ ಹಾಕಾಯ್ತಲ್ಲ ಅಂತ. ಅಯ್ಯೋ ಹೌದಲ್ಲ, ಬರ್ತೀನಿ ತಾಳು ಅಂತ. ಅಯ್ಯೋ ಇವೇನು ಹುಚ್ಚರಂಗೆ ಆಡ್ತಾವಲ್ಲಮ್ಮ, ಏನಾಗಿತ್ತಮ್ಮ ಅಂತೇಳಿ ಅವರೇ ಅಮ್ಮ ಮಗಳು ಮಾತಾಡಿಕೊಂಡು ಸುಮ್ಮನಾಗ್ತಾರೆ. ಆಮೇಲೆ ಇವನು ಆಚೆ ಹೋಗ್ಬಿಟ್ಟು ಬಾಲಕ್ಕೆ ಫೋನ್ ಮಾಡ್ತಾನೆ. ಬಾಲ, ರಾಣಿ ಹುಡುಕ್ತಿಲ್ವಂತೆ ಕಣೋ, ರಾಣಿ ಬ್ಯಾಗ್ ಅಂತೆ ಹುಡುಕ್ತಿರೋದು ಅಂತ. ರಾಣಿ ಬ್ಯಾಗಲ್ಲಿ ಅಂಥದ್ದೇನಿದೆ ಅಂತಾರೆ. ಏನೂ ಗೊತ್ತಿಲ್ಲ, ರಾಣಿ ಬ್ಯಾಗ್ ಹುಡುಕ್ತವನಂತೆ ಅಂತ. ಹೌದಾ, ರಾಣಿ ಬ್ಯಾಗಲ್ಲಿ ಏನಿದೆ? ಆವಾಗ ಮಣಿ ಹೇಳಿರ್ತಾನೆ, ಆಗಲೇ ಫಸ್ಟಿಗೆ ಹೇಳಿರ್ತಾನೆ ಮಣಿ,
ಮತ್ತು ಸ್ಕೂಲಿಂದ ಬರೋ ಮಗು ಬ್ಯಾಗಿಗೆ ಒಂದು ಪ್ರೈಡರ್ ಹಾಕಿದ್ದೀನಿ. ಅದರಲ್ಲಿ ಎಲ್ಲದೂ ಇದೆ. ಅದನ್ನು ನೋಡಿದ್ರೆ ನಿನಗೆ ಗೊತ್ತಾಗುತ್ತೆ. ಅದರಲ್ಲಿ ವರ್ಧಾ ಹೆಂಡ್ತಿ ಸಾಯಿಸಿರೋದು ವಿಡಿಯೋ ಎಲ್ಲ ಇದೆ ಅಂತೇಳಿ ಹೇಳಿರ್ತಾನೆ ಮಣಿ. ಅದನ್ನು ನೆನ್ಪಿಟ್ಕೊಂಡು ಬ್ಯಾಗ್ ನನ್ನ ಹತ್ರನೇ ಇದೆ ಕಣೋ ಸತ್ಯ ಅಂತಾನೆ. ನಿನ್ನ ಹತ್ರನೇ ಇದೆಯಾ? ಖುಷಿಯಾಗಿ ಹೋಗ್ತಾನೆ. ಹೌದು, ಹುಡ್ಕು ಮತ್ತೆ ಬ್ಯಾಗಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು, ಆಮೇಲೆ ಸರಿ ರಾಣಿ ಆ ಬ್ಯಾಗ್ ತರೋಕೆ ಮಗು ನಿಂದು ಅಂತ ಹೇಳ್ತಾನೆ. ಬ್ಯಾಗ್ ತಗೊಬಂದ್ರೆ ಅದರಲ್ಲಿ ಪೆನ್ಗಳು, ಎಕ್ಸಸೈಜು ಅದು ಇದು ಇರುತ್ತೆ. ಆಮೇಲೆ ಇಲ್ಲ ಕಣೋ ಸತ್ಯ ಇದರಲ್ಲಿ ಅಂತ ಫೋನ್ ಮಾಡ್ತಾನೆ. ಫೋನ್ ಮಾಡಿದಾಗ ಮತ್ತೆ ಈ ಬ್ಯಾಗಲ್ಲಿ ಮೆಮೊರಿ ಕಾರ್ಡ್ ಎಲ್ಲೋಯ್ತು ಅಂತ. ಆಮೇಲೆ ಮತ್ತೆ ಸತ್ಯ ಫೋನ್ ಮಾಡ್ತಾನೆ. ಸರಿಯಾಗಿ ಹುಡ್ಕು ನೀನು, ಸರಿ ಹುಡುಕಿಲ್ಲ ಅನಿಸುತ್ತೆ, ಹುಡ್ಕು ಒಂದ್ಸಲಿ ಎಲ್ಲ ಕೊಡ್ಕು ಅಂತಾನೆ. ಕೊಡಕ್ದಾಗ ಕೆಳಗೆ ಬಿದ್ದುಬಿಡುತ್ತೆ. ಅಯ್ಯೋ ಖುಷಿ ಅಂದರೆ ತಡಿಯೋಕ್ಕಾಗಲ್ಲ, ಅಷ್ಟು ಖುಷಿಯಾಗುತ್ತೆ. ಇವಾಗ ಈ ಕಡೆ ವರ್ಧಾ ಮತ್ತು ಸಾರಿಕಾ ಇಬ್ಬರು ಮಾತಾಡ್ತಿರ್ತಾರೆ. ಎಲ್ಲರ ಮೆಮೊರಿ ಕಾರ್ಡ್ ಒಂದು ಸಿಕ್ಬಿಟ್ರೆ ಮುಗೀತು ನಮ್ಮ ಕತೆ, ಜೈಲೇ ಗ್ಯಾರಂಟಿ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಈ ಕಡೆ ಬಂದು ಜಯಕ್ಕೆ ಸ್ಟಡಿ ಮಾಡ್ತಾನೆ ಇರ್ತಾನೆ. ರಾತ್ರಿ ಎಲ್ಲ 2 ಗಂಟೆ ರಾತ್ರಿ ಆಗಿದೆ, ಸ್ಟಡಿ ಮಾಡ್ತಾನೆ ಇದ್ದಾನೆ. ಆವಾಗ ಭಾರ್ಗವಿ ಎದ್ದು ಬಂದ್ಬಿಟ್ಟು, ಮಾವ ಇನ್ನೂ ಮಲಗಿಲ್ವಲ್ಲ, ಸ್ಟಡಿ ಮಾಡ್ತಲೇ ಇದ್ದೀರಲ್ಲ, ಮೈಂಡ್ ಫ್ರೆಶ್ ಆಗಲ್ಲ, ನಾಳೆ ಬೆಳಗ್ಗೆ ಮಾಡಿರಂತೆ, ಈಗ ಬನ್ನಿ ಮಲ್ಕೊಳ್ಳಿ ಅಂತ ಹೇಳ್ತಾಳೆ. ಏನಮ್ಮ ಈ ಕೇಸ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಾಗಿದೆ, ಏನು ಗೊತ್ತಾಗ್ತಾನೆ ಇಲ್ವಲ್ಲ ಅಂತ. ಆಮೇಲೆ ಸರಿ ಮಾವ, ಬೆಳಿಗ್ಗೆ ಎದ್ದಾಗ ಫ್ರೆಶ್ ಆಗುತ್ತೆ, ಆವಾಗ ಏನಾದ್ರು ಐಡಿಯಾ ಬರುತ್ತೆ, ಈಗ ಬನ್ನಿ ಮಲ್ಗೋಣ ಅಂತ ಹೋಗಿ ಮಲ್ಕೊಳ್ಳೋಕ್ಕೆ ಹೋಗಿ ಮಾವ ಮಲಗಿ ಅಂತಾಳೆ. ಸರಿ ಅಂತ ಮಲ್ಗಕ್ಕೆ ಹೋಗ್ತಾರೆ. ಈ ಕಡೆ ಮೆಮೊರಿ ಕಾರ್ಡು, ಅಯ್ಯಪ್ಪ ಮೆಮೊರಿ ಕಾರ್ಡು ಹುಡುಕ್ತಾನೆ, ಹುಡುಕಿ ಲಾಸ್ಟಿಗೆ ಕೊಡಕ್ತಾಗ ಬಿದ್ದುಬಿಡುತ್ತೆ. ಅವನು ಖುಷಿ ಹೇಳಕ್ತಿರ್ದು ಸಿಕ್ಕಾಬಟ್ಟೆ ಖುಷಿ ಆಗ್ಬಿಡುತ್ತೆ. ಈಗ ಮೆಮೊರಿ ಕಾರ್ಡ್ ಒಂದು ಜೋಪಾನ ಮಾಡ್ಕೊಳ್ಳಿಲ್ಲ ಅಂದರೆ ಅವರು ಕಾವೇರಿನ ಬಿಡ್ಸೋಕ್ಕೆ ಸಾಧ್ಯನೇ ಇಲ್ಲ. ಆ ಮೆಮೊರಿ ಕಾರ್ಡ್ ಹಾಕಬೇಕು, ಅದು ಏನಾಗಿದೆ ಅಂತ ನೋಡ್ಕೋಬೇಕು, ಅದನ್ನು ಇನ್ನೊಂದು ಕಾಪಿ ಮಾಡ್ಕೋಬೇಕು ಅಥವಾ ಮೊಬೈಲಲ್ಲಿ ವೀಡಿಯೋ ಮಾಡ್ಕೋಬೇಕು. ಎರಡರಲ್ಲೊಂದು ಮಾಡಿಕೊಂಡು ಅವರು ಅದನ್ನು ಜೋಪಾನ ಮಾಡ್ಕೊಂಡ್ರೆ ಪರವಾಗಿಲ್ಲ. ಏನಾರ ಸಾರಿಕಾ ಬಂದು ಅದನ್ನು ಎತ್ಕೊಂಡು ಹೋದ್ಲು ಅಂದರೆ ಮುಗೀತು, ಅಥವಾ ಬಾಲರ ಸಾರಿಕಾಗೆ ಹೇಳಿದ್ರೂ ಮುಗ್ದೋಯ್ತು, ಈ ಕೇಸು ಡಮರ ಅನ್ನುತ್ತೆ. ಇವನು ಅಷ್ಟರಲ್ಲೇ ಬುದ್ಧಿವಂತ ಆದರೆ ಪರವಾಗಿಲ್ಲ ಬಾಲ. ಇವನು ಒಂಥರ ಎಡ್ಡನ್ನು ಎಲ್ಲ ವಿಷಯನೂ ಹೇಳೇ ಬಿಡ್ತಾನೆ ಅವಳಿಗೆ. ಅಥವಾ ಆ ಮಗು ರಾಣಿ ಕೂಡ ಹೇಳ್ತಾಳೆ ಸಾರಿಕಂಗೆ. ಹೇಳೋದ್ರಿಂದನೇ ಎಡವಟ್ಟು ಆಗ್ತಾಯಿದೆ. ಏನಾಗುತ್ತೆ ಅಂತ ನಾಳಿನ ಎಪಿಸೋಡಲ್ಲಿ ನೋಡಬೇಕಾಗುತ್ತೆ. ಕತೆ ತುಂಬ ಚೆನ್ನಾಗಿ ಬರ್ತಾ ಇದೆ ಈ ಸೀರಿಯಲ್ಲು. ನೋಡಿ, ಕತೆ ಕೇಳಿ, ತುಂಬ ಚೆನ್ನಾಗಿದೆ. ಯಾರೆಲ್ಲ ಈ ಕತೆ ನೋಡಿರ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.